ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 63 ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದು ತಕ್ಷಣ 10 ಕಾಲಿಗೇನೋ ಬಸ್ ಬಂತು ಇದಕ್ಕೆ ಮೆಜೆಸ್ಟಿಕ್ಗೆ. ಸೊ ಅಲ್ಲಿಂದ ಎದ್ಬಿಟ್ಟು ಸ್ಯಾಟಲೈಟ್ಗೆ ಹೋಗಿ ನಾಷ್ಟ ಮಾಡ್ಕೊಂಡ್ವಿ. ಸೊ ನಾಷ್ಟ ಮಾಡ್ಕೊಂಡು ನಮ್ಮ ಅಣ್ಣ ಬಸ್ಸದ್ದ ರಾಮನಗರ್ಗೆ ರೀಚ್ ಆದೆ. ಸೊ ಆಮೇಲೆ ನಮ್ಮ ಮನೆ ಹತ್ರ ಇರೋ ಚಿಂಗಾರಿ ಅಣ್ಣ ಆಟೋ ಅಣ್ಣಂಗೆ ಕರ್ಸ್ಕೊಂಡು ಬಾಲಾಜಿ ಅಣ್ಣನ ಮನೇಲಿ ಬೀಗ ಇತ್ತು ಅಂತ ಅಂದ್ಬಿಟ್ಟು ಅವನ ಮನೆಗೆ ಹೋಗಿದ್ದೆ ಈಸ್ಕೊಂಬರೋಕ್ಕೆ. ಸೊ ಅಲ್ಲಿ ನಮ್ಮ ಅತ್ತಿಗೆ ಇದ್ದರು. ಸೊ ಅವ್ರ ಹತ್ರ ಬೀಗ ಈಸ್ಕೊಂಡು ಮನೆಗೆ ಬಂದೆ. 2-3 ದಿನದಿಂದ ನಮ್ಮ ಬಾಲಾಜಿ ಅಣ್ಣನೇ ನೋಡ್ಕೊತಿದ್ದ ನಮ್ಮ ಜಿಮ್ಮಿನ. ಸೊ ನಮ್ಮ ಜಿಮ್ಮಿ ಫುಲ್ಲು ಖುಷಿಯಾಗಿದ್ದ. ತೋರಿಸ್ತೀನಿ ನಿಮಗೆ. ಫುಲ್ಲು ಕುಣಿತಾ ಇದ್ದ, ಡ್ಯಾನ್ಸ್ ಮಾಡ್ತಿದ್ದ, ಎಗ್ರಿತಿದ್ದ, ಮುದ್ದು ಮಾಡ್ತಿದ್ದ. ಪಾಪ ಜಾಸ್ತಿ ಮಿಸ್ ಮಾಡ್ಕೊಂಡಿದ್ದ. ಸೊ ಆಮೇಲೆ ಡೋರ್ ತೆಗೆದ್ಮೇಲೆ ಡೋರ್ ಹತ್ರನೇ ಕೂತ್ಕೊಂಡಿದ್ದ, ಎಲ್ಲರೂ ಹೊಂಟೋಯ್ತೀವೇನೋ ಅಂತ. ಆಚೆ ಹೋದರೆ ಸಾಕು ಎದುರ್ಕೋತಿದ್ದ. ಸೊ ಆಮೇಲೆ ಎಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು. 2 ದಿನದಿಂದ ಏನು ಕಸ ಗುಡಿಸಿರಲ್ವಲ್ಲ, ಮನೇಲಿ ಯಾರೂ ಇರಲಿಲ್ಲ ಅಂತ. ಸೊ ಎಲ್ಲ ಗುಡಿಸಿ ಒರೆಸಿ ಮಾಡಿ ಸೊ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ನೆಗಡಿ ಆಗಿಬಿಟ್ಟಿತ್ತು, ಜ್ವರ ಎಲ್ಲ ಬರ್ತಿತ್ತು ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಮನಿಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮನಿಕೊಂಡು ಆಮೇಲೆ 4 ಗಂಟೆ ಆಗಿತ್ತು. ಸೊ ನಮ್ಮ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡೋದೆ. ಅಲ್ಲಿ ಟಾಮ್ ಮತ್ತು ಟಾಮಿ ಸಿಕ್ಕಿದ್ರು. ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಟಾಮ್ ಮತ್ತು ಟಾಮಿ ಇಬ್ಬರು ಸಣ್ಣ ಆಗ್ಬಿಟ್ಟಿದ್ರು. ಏನು ತಿಂತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ಸೊ ಆಮೇಲೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅಶ್ವಿನಿಕ್ ಅವ್ರಿಗೆಲ್ಲ. ಸೊ ಈ ಬಳೆ ನಾನು ಒಂದು ಸ್ವಲ್ಪ ದಿನ ಬಿಚ್ಚೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಅಕ್ಕನ ಮದುವೆದಲ್ವಾ. ಸೊ ಆಮೇಲೆ ಬರುತ್ತೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ. ಸೊ ಅವನು ಮಾತಾಡ್ಸ್ಕೊಂಡು ಆಮೇಲೆ ಪಾಪು ಆಗಿತ್ತು, ಮೋನಿಶ್ ಅಕ್ಕನಿಗೆ ಹೆಣ್ಣು ಪಾಪು ಆಗಿದೆ. ಮನೆಗೆ ಲಕ್ಷ್ಮಿ ಬಂದಿದೆ ಗೈಸ್. ಸೊ ಅದಕ್ಕೆ ಪಾಪನ ನೋಡ್ಕೊಂಬರೋಣ ಅಂತ ದೂರದಿಂದ ನೋಡ್ತಿದ್ದೆ, ಹುಷಾರಿರಲಿಲ್ಲ ನನಗೆ ಅಂತ ಹತ್ರ ಹೋಗಲಿಲ್ಲ. ಸೊ ಆಮೇಲೆ ಮನೆಗೆ ಗೋಬಿ ಮಂಚೂರಿ ತೊಗೊಬಂದು ತಿನ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ದೆ. ಸೊ ಹಾಗೆ ನಮ್ಮ ಜಿಮ್ಮಿಗೂ ಸ್ವಲ್ಪ ತಿಂಡಿ ಹಾಕ್ಬಿಟ್ಟು ಸೊ ಇಬ್ಬರು ತಿನ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿ ಕೂತಿದ್ರಿ. ಇವತ್ತಿನ ನಮ್ಮ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.